ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆರ್ನ ಕನ್ನಡ ಬ್ಲಾಗ್ಸ್. ಸೊ ಏನಕ್ಕಪ್ಪ ಇಷ್ಟೊಂದು ಹೆಸರು ಚೇಂಜ್ ಮಾಡ್ತಿದ್ದೀರಾ ಗೈಸ್? ನಾನು ತುಂಬ ನೋಡ್ತಾಯಿದ್ದೀನಿ, ಯಾಕೋ ಬರ್ತಾನೆಲ್ಲ ಸರ್ಚಿಂಗಲ್ಲಿ. ಅದಕ್ಕೆ ಆಪ್ಷನ್ಸ್ ಎಲ್ಲ ಚೇಂಜ್ ಮಾಡಿ 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 ಟ್ರಯಲ್ ಮಾಡ್ತಾಯಿದ್ದೀನಿ. ಸೊ ಫೈನಲಾಗಿ ಇನ್ನೂ ಆಗಿಲ್ಲ, ನೋಡೋಣ, ಇನ್ನೂ ಟ್ರೈ ಮಾಡ್ತೀನಿ. ಮೊದಲು ಕರೆಕ್ಟಾಗಿತ್ತು, ಯಾಕೋ ಈ ನಡುವೆ ಬರ್ತಾಯಿಲ್ಲ. ಸೊ ಈಗ ಹೊರಗಡೆ ಹೋಗ್ತಾಯಿದ್ದೀವಿ. ಸೊ ನಮ್ಮ ಅತ್ತೆನ ಮಾತಾಡ್ಸ್ಕೊಬರೋಣ ಅಂತ ಅಂದ್ಬಿಟ್ಟು ಹಂಗೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಡಿಸ್ತಾರಂತೆ ಗೈಸ್. ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀವಿ ಇವತ್ತು ಶಾಪಿಂಗ್, ಬಟ್ಟೆ ಶಾಪಿಂಗ್. ಮತ್ತು ನೋಡೋಣ, ನಮ್ಮದು ಗಾಡಿ ಮತ್ತು ಇದನ್ನು ಕೊಟ್ಟಿದ್ದಾರೆ ಸರ್ವಿಸಿಗೆ. ಅದನ್ನು ತೊಗೊಂಡೋಗಿ ನಮ್ಮ ನಾದಿನಿ ಮನೇಲಿ ಬಿಟ್ಟು, ಯಾಕಂದರೆ ಲೇಟಾಗಿದೆ, ಈವ್ನಿಂಗ್ ಆಗಿದೆಯಲ್ಲ, ಸೊ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಅವ್ರ ಮನೆ ಹತ್ರ ಬಿಟ್ಟು ಆಮೇಲೆ ನಮ್ಮ ಅತ್ತೆ ನೋಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಮತ್ತೆ ರಿಟರ್ನ್ ಗಾಡಿ ತೊಗೊಬರಬೇಕು. ಇವ್ರು ಕಾರಲ್ಲಿ ಬರ್ತಾರೆ, ಅಪ್ಪ ಮಗಳು. ಮುಂದೆಗಡೆ ಕೂತ್ಕೊಂಡು, ಅವಳಿಗೆ ಮುಂದೆಗಡೆ ಕೂತ್ಕೊಂಡಿದ್ದಾಳೆ, ನನಗೆ ಕುಡಿಸ್ಕೊಂಡ್ಲೇ ಇಲ್ಲ. ಅಲ್ಲಿ ಮುಂದೆಗಡೆ ಕೂತಿದ್ದೀನಿ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತು ಹಿಂದಕ್ಕೆ ಬರ್ತಾಳೆ, ಮಮ್ಮಿ ಮಮ್ಮಿ ಅಂತ. ಜಾನಿ ಜಾನಿ ಹೇಳಿ ಬಂದೆ, ಜಾನಿ ಜಾನಿ ಹೇಳು. ಹೇಳಲ್ವಾ? ಬ್ಯಾಡ್ ಗರ್ಲ್, ಬ್ಯಾಡ್ ಗರ್ಲ್. ಇಲ್ಲ, ಗುಡ್ ಗರ್ಲ್ ಹೇಳು, ಗುಡ್ ಗರ್ಲ್ ಹೇಳು. ಜಾಣ ಹೇಳು ನೀನು, ಜಾನಿ ಜಾನಿ. ಚೆನ್ನಾಗಿ ಕಲಿತೀಯ ನೀನು. ಅಪ್ಪು ಆಯ್ತಾ? ಎಲ್ಲಿ? ಇಲ್ಲೋಯ್ತು ಕಂದ, ಅಲ್ಲೋಯ್ತು ಅಪ್ಪು, ಅಲ್ಲೋಯ್ತು ಅಪ್ಪು, ಅಪ್ಪು ಇಲ್ಲೋಯ್ತು. ಸೈಡ್ ಬಾಮ್ಮ. ಬಾಯ್ ಬಾಯ್, ಕಿವಿಗೆ ಹೂವು ಬಿಡ್ತಾವಳೆ. ಅತ್ತೆ ಬಾಯ್, ಅತ್ತೆ ಅತ್ತೆ ಅಲ್ಲಿ, ಅತ್ತೆ ಬಾಯ್ ಬಾಯ್. ಹೋಗಂಗಾರಿ ಏನಪ್ಪ ಕೈ ಮುಗಿಯಮ್ಮ. ಈಗ ಅಲ್ಲಿಂದ ಪಾಸಲ್ಲಿ ಇಟ್ಕೊಂಡ್ಬಂದಿದ್ವಿ. ಗೈಸ್, ಇವತ್ತು ಶಾಪಿಂಗ್ ಫ್ಲಾಪ್ ಆಯಿತು. ಸೊ ಅವ್ರಿಗೆ ಸ್ವಲ್ಪ ಏನೋ ಕಣ್ಣು ನೋಡ್ತಾ ಇದ್ದಿರುತ್ತೆ, ರೆಸ್ಟ್ ಮಾಡಬೇಕು. ಸೊ ಅದಕ್ಕೆ ನಾಳೆ ಹೋಗೋಣ ಅಂತ ಅಂದ್ಬಿಟ್ಟು ಜಸ್ಟ್ ನಮ್ಮ ಅತ್ತೆನ ಮಾತಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಮೆಡಿಕಲ್ ಶಾಪ್ ಹತ್ರ ನಿಲ್ಸಿದ್ದೀವಿ. ಸ್ವಲ್ಪ ಅವ್ರ ಕಣ್ಣಿಗೆನೋ ಜೆಲ್ಲು, ಥ್ಯಾಂಕ್ ಯು, ಜೆಲ್ ಏನೋ ಬರ್ಕೊಟ್ಟಿದ್ದಾರೆ ಡಾಕ್ಟ್ರು, ಅದನ್ನ ತರಕ್ಕೆ ಅಂತ. ಅಲ್ಲೆಲ್ಲೂ ಸಿಕ್ಕಿಲ್ಲ ಅಂದ್ಬಿಟ್ಟು ಮಾರುತಿ ಮೆಡಿಕಲ್ಸ್ಗೆ ಬಂದಿದ್ದೀವಿ, ವಿಜಯನಗರ. ಇವಳು ಏನು ಮಾಡ್ತಾಳೆ ಅಂದರೆ ಚೆನ್ನಾಗಿ ಬಾಳೆಹಣ್ಣು ಕಿಚ್ಬಿಟ್ಟವಳು, ಅದನ್ನು ನನಗೆ ತಿನ್ನು ಅಂತ ಫೋರ್ಸ್ ಮಾಡ್ತಾಳೆ ಗೈಸ್. ನೋಡಿ, ಕೈಯಲ್ಲಿ ಹಾಕಿ ಕಿಚಿ ಮಡಗೋಳೆ. ಅದನ್ನು ನನಗೆ ಬರೀ ತಿನ್ನು ಮಮ್ಮಿ ತಿನ್ನು. ಏನದು ಮಮ್ಮಿ ಸೌಂಡು? ಫೋನ ಸೌಂಡು ಹಂಗಂತೈತಾ? ಬಾ, ಹಂಗಂತೈತೆ ಮಮ್ಮಿ. ಆಯ್ತು ಆಯ್ತು, ಸಾಕು ಬಿಡು. ಸಾಕು ಬಿಡಲ್ಲ. ಓಕೆ ಗೈಸ್, ನಾನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಬಾಯ್, ಆಮೇಲೆ ಮಾಡ್ತೀನಿ ಗೈಸ್. ಶಾಪಿಂಗ್ ಹೊರಟಿದ್ದೀವಿ. ಸೊ ಹೋಗೋಣ ಬನ್ನಿ. ನೆನ್ನೆ ಅಂತೂ ಆಗಲಿಲ್ಲ, ಇವತ್ತು ಆಗಿಲ್ಲ, ಫುಲ್ ಟಯರ್ಡ್, ಮೈಕೈ ನೋವು ಬಂತು. ಮನೆ ಕ್ಲೀನ್ ಮಾಡಿ ಓಕೆ, ಇಂಟ್ರೆಸ್ಟ್ ಇಲ್ಲ. ಸ್ವಲ್ಪ ಸ್ನಾನ ಮಾಡೋದ್ಮೇಲೆ ಫ್ರೆಶ್ ಅನ್ನಿಸ್ತು. ಇವಾಗಿದ್ದು ಹೊರಟಿದ್ದೀನಿ. ಮತ್ತು ನಾಳೆನೂ ಹೋಗಲ್ಲ, ನಾಡ್ದೆ ಹಬ್ಬ. ಸೊ ಹೋಗೋಣ ಬನ್ನಿ. ಗೈಸ್, ಇದು ನಾಗರಬಾವಿ ರೋಡು. ಸೊ ನಿಮಗೆ ಎಲ್ಲ ಥರ ಬ್ರ್ಯಾಂಡ್ಸೂ ಈ ರೋಡಲ್ಲಿ ಅವೈಲಬಲ್ ಇದೆ. ಸೊ ನಾನು ಆಲ್ಮೋಸ್ಟ್ ಅಂದರೆ ಈ ರೋಡ್ಗೂ ಬರ್ತೀನಿ, ಮತ್ತು ಬಿ ಡಿ ಎ ಕಾಂಪ್ಲೆಕ್ಸಲ್ಲೊಂದು ಶಾಪ್ ಇದೆ, ಅಲ್ಲೂ ಹೋಗ್ತೀನಿ. ಎರಡು ಕಡೆ ಪರ್ಚೇಸ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಟ್ರೆಂಡ್ಸಲ್ಲಿ ತೊಗೊಂಡು ಈ ಸಲ ಝುಡಿಯೋಗೆ ಹೋಗೋಣ ಅಂತ ಹೋಗಿದ್ದೀನಿ. ಝುಡಿಯೋನಲ್ಲಿ ಆಲ್ಮೋಸ್ಟ್ ಸ್ಲಿಪ್ಪರ್ ತೊಗೊಂಡಿದ್ದೀನಿ.
ಲೆಗಿನ್ಸ್ ಎಲ್ಲ ತೊಗೊಂಡಿದ್ದೀನಿ. ಯಾವುದೋ ಟಾಪ್ಸ್ ಅಷ್ಟೊಂದು ತೊಗೊಂಡಿಲ್ಲ. ಸೊ ಈ ಸಲ ಜುಡಿಯೋಗೆ ಹೋಗಿ ಪರ್ಚೇಸ್ ಮಾಡೋಣ ಇಷ್ಟ ಆದರೆ. ಗೈಸ್ ನೋಡಿ, ಟ್ರಯಲ್ ರೂಮಲ್ಲಿ ಒಂದು 5 ಪೀಸಸ್ನ ನಾನು ಟ್ರಯಲ್ ಮಾಡಿದೆ. ಅದರಲ್ಲಿ ಒಂದೇ ಸೆಲೆಕ್ಟ್ ಆಗಿದ್ದು, ನನಗೆ ಇಷ್ಟ ಆಗಿದ್ದು ಒಂದೇ. ಫುಲ್ ರಶ್ ಇತ್ತು ಗೈಸ್. ಫೈನಲಿ ತೊಗೊಂಡಾಯ್ತು. ಇದು ಪುಟಾಣಿದು ಸೆಟ್ ಇದೆ. ಇದನ್ನು ನನಗೆ ಪ್ಯಾಂಟು, ಇದೊಂದು ಟಾಪು, ಸಿಂಗಲ್ ಪೀಸ್ ಟಾಪು ಚೆನ್ನಾಗಿದೆ. ಹಾಕೊಂಡು ನೋಡಿ ಚೆನ್ನಾಗಿ ಕಾಣಿಸ್ತು, ತೊಗೊಂಡೆ. ಓಕೆ ಗೈಸ್, ಹೊರಟು ಇವಾಗ. ಕಣ್ಣು ಡ್ಯಾಮೇಜ್ ಆಗಿಬಿಟ್ಟದೆ. ಎಲ್ಲ ಗ್ಲಾಸ್ ನಿಮ್ಮದು. ಐರನ್ ಪೀಸ್ ಬಿದ್ದು ಕಣ್ಣಿಗೆ. ಸಿಗ್ತಾನೆ ಮನೆಗೆ ಬಂದು. ಸೊ ಆರನ್ನ ಮಾತಾಡಿಸ್ಕೊಂಡು ಮುದ್ದಾಡಿ ಊಟ ತಿನ್ನಬೇಕು. ಮತ್ತು ಸಾಂಬಾರು ರೆಡಿ ಆಗೈತೆ. ಟೈಮ್ ಬಂದ 10 ಗಂಟೆನೇ ಹೌದು, 10 ಗಂಟೆ ಆಯಿತು. ಊಟ ಮಾಡ್ತೀನಿ ಗೈಸ್. ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸಿಗ್ತಾನೆ ಒಂದು ವಾಟರ್ ಮಿಲನ್ ಆರ್ಡರ್ ಮಾಡಿದ್ದೀನಿ. ನೋಡಿ, ಔಟ್ಸೈಡ್ ಎಲ್ಲೋ ಇದೆ, ಒಳಗಡೆ ರೆಡ್ ಇರುತ್ತೆ. ಇದನ್ನು ಟೇಸ್ಟ್ ಮಾಡೋಣ ಬನ್ನಿ. ಆಲ್ಮೋಸ್ಟ್ ಯೆಲ್ಲೋ ಕಲರ್ ವಾಟರ್ ಮಿಲನ್ನೇ ತಿಂದಿದ್ದೀನಿ. ಅಂದರೆ ಮಾಮೂಲಿ ನಾರ್ಮಲ್ ಗ್ರೀನ್ ಒಳಗಡೆ ಎಲ್ಲೋ ಇರೋದು ನಿಮ್ಮ ವೀಡಿಯೋದಲ್ಲಿ ನೋಡಿರ್ತೀರಾ. ಸೊ ಇದು ಆಚೆಗಡೆ ಎಲ್ಲೋ ಇರುತ್ತೆ, ಒಳಗಡೆ ರೆಡ್ ಇರುತ್ತೆ. ಏನು ಡಿಫ್ರೆನ್ಸ್ ಇರುತ್ತೆ, ಏನು ಟೇಸ್ಟ್ ಇರುತ್ತೆ ಅಂತ ಚೆಕ್ ಮಾಡೋಣ. ಕಟ್ ಮಾಡ್ತೀನಿ. ನೋಡಿ, ಈ ಥರ ಇದೆ. ಇದು ಟೇಸ್ಟ್ ಮಾಡುವ. ಗೈಸ್ ಇದು ಓಕೆ, ಅಷ್ಟರಲ್ಲಿದೆ. ಬಟ್ ನನಗೆ ಯೆಲ್ಲೋ ಕಲರ್ ಇಷ್ಟ ಆಯಿತು ಗೈಸ್. ಕಂಪ್ಯಾರಿಟಿವ್ಲಿ ಇದು ಎಲ್ಲೋ ನಾನು ಲಾಸ್ಟ್ ಟೈಮ್ ತಂದಾಗ ತುಂಬ ಸ್ವೀಟ್ ಇತ್ತು, ಚೆನ್ನಾಯಿತು. ಇದು ಸ್ವೀಟ್ ಇದೆ, ಬಟ್ ಅದೇನೋ ನನಗೆ ಅದೇ ಇಷ್ಟ ಆಯಿತು. ಓಕೆ, ಸೇಮ್ ಎಲ್ಲ ನಾರ್ಮಲ್ ಗೈಸ್. ನಾವು ನೋಡಿ ಕಲರ್ ನೋಡಿ ಡಿಫ್ರೆನ್ಸ್ ನೋಡೋಣ, ಚೆಕ್ ಮಾಡೋಣ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಎಲ್ಲೋ ಒಂಥರ ನನಗೇನೋ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತು ಕಂಪ್ಯಾರಿಟಿವ್ಲಿ ಇದು ಮತ್ತು ನಾರ್ಮಲ್ ವಾಟರ್ ಮಿಲನ್ಗೆ ಕಂಪೇರ್ ಮಾಡಿದಾಗ. ಓಕೆ ಗೈಸ್, ಇವಾಗ ಆರ್ನಂಗೆ ಕಟ್ ಮಾಡಿಕೊಡ್ತೀನಿ. ಸೊ ಫ್ರೂಟ್ ಎಲ್ಲ ಇದೆ ಗೈಸ್. ನನಗೆ ಅದೇನು ಈ ವಾಟರ್ ಮಿಲನು, ಮಸ್ಕ್ ಮಿಲನು ಮತ್ತು ಸೀಬೆಕಾಯಿ ಅಂದರೆ ತುಂಬ ಇಷ್ಟ ನನಗೆ. ಅದು ಮತ್ತು ಸೀತಾಫಲ, ಈ ಥರ ಫ್ರೂಟ್ಸ್ಗಳೇ ಇಷ್ಟ ಆಗುತ್ತೆ. ಈ ಆಪಲ್ಲು, ದಾಳಿಂಬೆ ಹಣ್ಣು ಇದೆಲ್ಲ ನಿಜ ಇಷ್ಟ ಆಗಲ್ಲ. ಅಲ್ಲೇ ಇದ್ರೂ ನಂಗೆ ತಿನ್ನೋಕ್ಕೂ ಮನಸ್ಸು ಬರೋದಿಲ್ಲ. ಈಗಲೂ ಇದ್ದಾವೆ. ಆರ್ನನ್ನು ತಿನ್ನಲ್ಲ, ಅವಳಿಗೇನೋ ಸ್ವಲ್ಪ ಜ್ಯೂಸ್ ಮಾಡಿ ಹಂಗೆ ಕುಡಿಸ್ಬಿಡ್ತೀನಿ. ಸೊ ಈಗ ನನಗೆ ಫ್ರೂಟ್ಸ್ ಕಟ್ ಮಾಡಿಕೊಡ್ತೀನಿ. ಓಕೆ ಗೈಸ್, ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಗೈಸ್, ನೆನ್ನೆಲ್ಲ ಶಾಪಿಂಗ್ ಮಾಡೋದನ್ನೆಲ್ಲ ನೀಟಾಗಿ ತೋರ್ಸೋಕ್ಕಾಗಿಲ್ಲ. ಯಾವುದೇ ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತೀನಿ. ಇದು ಆರ್ನಂಗೋಸ್ಕರ ಶಾಪ್ ಮಾಡಿದ್ದು. ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ. 2 to 3 ಇಯರ್ಸ್ ತೊಗೊಂಡಿದ್ದೀನಿ. ಇದು ಈ ಥರ ಬರುತ್ತೆ, ಕಾಟನ್ ಮೆಟೀರಿಯಲು. ನೆಕ್ಸ್ಟ್ ನನಗೊಂದು ಇದನ್ನು ಸುಮ್ಮನೆ ರ್ಯಾಂಡಮಾಗಿ ಒಂದು ಈ ಕಲರ್ ಒಂದು ಪ್ಯಾಂಟ್ ತೊಗೊಂಡಿದ್ದೀನಿ. ನಾರ್ಮಲ್ ಪ್ಯಾಂಟ್, ಕಾಟನ್. ಇದನ್ನು ಗೈಸ್ ಇದು ಹಬ್ಬಕ್ಕೆ ಅಂತ ತೊಗೊಂಡಿದ್ದು. ಇದು 1 ಪೀಸ್ ಡ್ರೆಸ್ ಬರುತ್ತಲ್ಲ ಅದು. ಸೊ ಸುಮಾರು ಹಾಕೊಂಡು ನೋಡಿದ್ರೆ ಒಂದು 2 ಜೊತೆ ತಾಳೋಣ ಅಂತ, ಯಾಕೋ ಯಾವುದೂ ನನಗೆ ಚೆನ್ನಾಗಿ ಕಾಣಿಸ್ಲಿಲ್ಲ, ಒಂದೇ ಇಷ್ಟ ಆಗಿದ್ದು. ಸೊ ಅದಕ್ಕೆ ಇದು ನೋಡಿ, ಇದು ಸ್ಲೀವ್ಸ್ಗೆ ಈ ಥರ ಡಿಸೈನ್ ಇದೆ. ನಾಳೆ ಹಾಕೊಂಡಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಫುಲ್ಲು ಲಾಂಗ್ ಇದೆ.
ಇದ್ರ ಪ್ರೈಸ್ ಬಂದು $899. ಅದು ಪ್ಯಾಂಟ್ ಬಂದು ಮೇ ಬಿ 400 ಅನಿಸುತ್ತೆ. 600 ಕೂಡ 400, $399. ಒಂದು ಮಗನೇ ಇದು ಕೂಡ ಸೇಮ್ ಪ್ಯಾಂಟ್ $399 ಐತೆ ಗೈಸ್. ಇದು ನಾನು ಕೆಳಗಡೆ ನಮ್ಮ ಓನರ್ ಆಂಟಿ ಮಗಳಿಗೆ ಅಂತ ತೊಗೊಂಡಿದ್ದು. ಇದು ಅಷ್ಟು 1 ಪೀಸ್ ಡ್ರೆಸ್ಸು. ಸೊ ಚೆನ್ನಾಗಿದೆ ಇದು ಕೂಡ. ಅಂದರೆ ಅವಳಿಗೋಸ್ಕರ ತೊಗೊಂಡೆ. ಅಂದರೆ ತುಂಬ ಒಳ್ಳೆ ಹುಡುಗಿ ಗೈಸ್. ಒಂಥರ ಚೆನ್ನಾಗಿ ಮಾತಾಡ್ಸ್ತಾಳೆ. ಇವಾಗ ನಮ್ಮ ಮನೆಗೆ ಯಾರೇ ಬರಲಿ, ನಾನಂತಲ್ಲ, ನನ್ನೇ ಚೆನ್ನಾಗಿ ಮಾತಾಡ್ತಾಳೆ. ನಮ್ಮ ಮನೇಲಿ ಯಾರನ್ನು ನೆಂಟರು ಬಂದರೂ ಕೂಡ ಅವ್ರನ್ನೂ ತುಂಬ ಚೆನ್ನಾಗಿ ಮಾತಾಡ್ಸ್ತಾಳೆ. ಇನ್ನೂ ಮೆಟ್ಲು ಹತ್ಕೊಂಡ್ಬರ್ತಾ ಇದ್ದಂಗೆ. ಸೊ ನನಗೆ ತುಂಬ ಇಷ್ಟ. ಮತ್ತು ಸ್ವಾಭಿಮಾನಿ ಕೂಡ ಅವರು. ಸೊ ನನಗೆ ಈ ಕ್ಲಾತ್ ಈಸ್ಕೋತಾರೆ ಹೆಂಗಂತ ಡೌಟ್ ಆದರೂ ಫೋರ್ಸ್ ಮಾಡಿ ಕೊಡ್ತೀನಿ ಗೈಸ್. ನಮ್ಮ ಬಿಲ್ಡಿಂಗಲ್ಲಿ 3 ಜನ ಓನರ್ ಆಂಟಿ. ಅದಾದಮೇಲೆ ಕೆಳಗಡೆ ಒಬ್ರು ಇದ್ದಾರೆ, ನಾವು ಒಬ್ರು ಇದ್ದೀವಿ ಅಷ್ಟೇ. ಸೊ ಸೆಕೆಂಡ್ ಫ್ಲೋರಲ್ಲಿ ಒಬ್ರು ಇದ್ದಾರಲ್ಲ, ನಾವಿರೋದು 3rd ಫ್ಲೋರಲ್ಲಿ. ಸೆಕೆಂಡ್ ಫ್ಲೋರಲ್ಲಿ ಇರೋದು ನನ್ನ ಹಸ್ಬೆಂಡ್ ಫ್ರೆಂಡ್, ಸ್ಕೂಲ್ ಫ್ರೆಂಡು. ಇಬ್ಬರು ಒಂದೇ ಊರವರು, ಮೇಲ್ಕೋಟೆಯವರೇ. ಸೊ ಅವರೇ ಇರೋದು. ಅವ್ರ ಮಗಳಿಗೊಂದು ಫ್ರಾಕ್ ತೊಗೊಂಡಿದ್ದೀನಿ. ಈ ಥರ ಕಾಟನ್ ಫ್ರಾಕ್ ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ. ಸಾಫ್ಟ್ ಮೆಟೀರಿಯಲು, ಒಳಗಡೆ ಎಲ್ಲ ಚೆನ್ನಾಗಿ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ. ಇಷ್ಟ ಆಯಿತು. ಚೆನ್ನಾಗಿ ಕಂಫರ್ಟಬಲ್ ಆಗಿರುತ್ತೆ ಈ ಸಮ್ಮರ್ಗೆ ಅಂತ ಅಂದ್ಕೊಂಡು ತೊಗೊಂಡಿದ್ದೀನಿ. ಸೊ ಅವಳದು ಮಂಡೇ ಬರ್ಡೇ ಇದೆ. ಸೊ ಅದಕ್ಕೆ ಅವಳು ನಾವೆಲ್ಲನೂ ಹೊರಗಡೆ ಹೋಗ್ತಾ ಇರ್ತೀವಲ್ಲ ಅಮ್ಮ ಮನೆಗೆ ಅಲ್ಲಿ ಇಲ್ಲಿ ಅಂದ್ಬಿಟ್ಟು 3 ಡೇಸಿಂದ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದಾಳೆ, ಮಂಡೇ ಬನ್ನಿ ನನ್ನ ಬರ್ಡೇ ಅಂತ ಅಂದ್ಬಿಟ್ಟು. ಸೊ ಅವಳಿಗೋಸ್ಕರ ಇದೊಂದು ಕ್ಯೂಟ್ ಫ್ರಾಕ್ ತೊಗೊಂಡಿರೋದು. ಸೊ ಇದು ಗೈಸ್ ಹಬ್ಬದ ದಿನವೇ ಕೊಡ್ತೀನಿ ಅವ್ರಿಗೆ. ಸೊ ಹಬ್ಬದ ದಿನ ಇದ್ರೆ ಹಾಕ್ಕೊಳ್ಳಿ, ಅಥವಾ ಬರ್ಡೇಗಾದರೂ ಬೇರೆ ಏನಾದರೂ ಒಕೇಶನ್ಗೆ ಹಾಕ್ಕೊಳ್ಳಿ. ಸೊ ಗೈಸ್ ಇದೊಂದು ನಾನು ಟಾಪ್ ತೊಗೊಂಡಿದ್ದೀನಿ. ಸುಮ್ಮನೆ ಇದೊಂದು ರ್ಯಾಂಡಮಾಗಿ ಕ್ಲಾತ್ ಚೆನ್ನಾಗಿದೆ, ಸಾಫ್ಟ್ ಮೆಟೀರಿಯಲಲ್ಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಗೈಸ್. ಅಷ್ಟೇ ನೆನ್ನೆದು ಶಾಪಿಂಗು. ನನ್ನ ಹಸ್ಬೆಂಡ್ಗೆ ಏನು ಗೊತ್ತಾ ಗೈಸ್, ಅವ್ರ ಬಟ್ಟೆ ತೊಗೊಳ್ಳೋದೇ ಇಲ್ಲ. ನಿನ್ನೆ ಒಂದು ಶೆಕೆ ಅಂದ್ಬಿಟ್ಟಲ್ಲಿ ಸಿಕ್ಕಾಪಟ್ಟೆ ಜನ ರಶ್ ಇದ್ರು ಗೈಸ್. ಬಿಲ್ಲಿಂಗ್ ಮಾಡ್ಸೋಕ್ಕೂ ಇದು ಏನು ನಾವು ಟ್ರಯಲ್ ರೂಮ್ಗಳು ಎಲ್ಲ ಕಡೆ ಕ್ಯೂ. ಹಬ್ಬದ ಹಿಂದಿನ ನಮ್ಮ ಹತ್ರ ಬಟ್ಟೆ ತಗೋಬಾರ್ದು ಅನಿಸ್ಬಿಡ್ತು, ಅಷ್ಟು ಕ್ಯೂ ಇತ್ತು. ಸೊ ಶೆಕೆ ಬೇರೆ ನನ್ನ ಕೈಲಿ ಆಯ್ತಿರಲಿಲ್ಲ ಅಂದ್ಬಿಟ್ಟು ಅವ್ರನ್ನ ಬಿಲ್ಲಿಂಗಿಗೆ ನಿಲ್ಲಿಸ್ಬಿಟ್ಟು ಅವ್ರಿಗೆ ಅಂದ್ಬಿಟ್ಟು ಒಂದು ಟಿ-ಶರ್ಟ್ ತೊಗೊಂಡಿದ್ದೆ. ಚೆನ್ನಾಗಿತ್ತು ಗೈಸ್. ಅದನ್ನು ಮಾತ್ರ ಬಿಲ್ಲಿಂಗೇ ಮಾಡಿಸಿಲ್ಲ. ಅವ್ರು ಎಲ್ಲೇ ಹೋದರೂ ಅವ್ರಿಗೆ ಅಂತ ಬಟ್ಟೆ ತಗೊಳ್ಳೋದೇ ಇಲ್ಲ ಗೈಸ್. ಅದಕ್ಕೆ ಅವ್ರಿಗೆ ನೋಡೋಣ, ಸಂಜೆ ಆದರೆ ನಾನೇ ಹೋಗಿ ತೊಗೊಬರ್ತೀನಿ. ಅವರಂತೂ ಅವರು ಯಾವ ಬಟ್ಟೆನೂ ತಗೊಳ್ಳಲ್ಲ, ನಾನೇ ತೊಗೊಬರೋದು. ಇಲ್ಲಾಂದರೆ ಆನ್ಲೈನಲ್ಲೇ ನಾನೇ ಆರ್ಡ್ರ್ ಮಾಡೋದು ಅವ್ರಿಗೋಸ್ಕರ. ಸೊ ಅವ್ರು ಮಾತ್ರ ನಮಗೆ ಮಾತ್ರ ಕೊಡಿಸ್ಬಿಡ್ತಾರೆ ಗೈಸ್. ಅವ್ರು ಹಾಕ್ಕೊಂಡಿಲ್ಲ ಅಂದರೆ ಹೆಂಗೆ ನನಗೆ ಬೇಜಾರಾಗುತ್ತೆ. ಸೊ ಅದಕ್ಕೆ ನೋಡೋಣ. ಗಾಡಿ ಅವ್ರು ತೊಗೊಂಡೋಗ್ಬಿಟ್ಟಿದ್ದಾರೆ, ಇಲ್ಲ ಓಡೋಗಿ ನಾನೇ ಗಾಡಿ ಸಿಂಗ್ ಅಂತ ಹೋಗಿ ತೊಗೊಂಡ್ಬಿಡ್ತಿದ್ದೆ. ಸೊ ಏನು ಮಾಡೋದಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಸಂಜೆವರೆಗೂ ಟೈಮ್ ಇದೆ. ನನಗೆ ಅಂತ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಒಂದು ಆರ್ಡ್ರ್ ಮಾಡಿದ್ದೆ. ಆ ಕ್ಲಾತ್ ಬಂದು ಈ ಥರ ಇದೆ, ಫುಲ್ ಈ ಥರ ಬರುತ್ತೆ ನೋಡಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಬಟ್ಟೆ ಕ್ವಾಲಿಟಿ ಎಲ್ಲ. ಸೊ ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ವಿ. ಪ್ರೈಸ್ ಬಂದು $1,199 ಇತ್ತು ಗೈಸ್. ಇದು ನನಗೆ ಆಫರಲ್ಲಿ 600 650 ಕೊಟ್ಟಿದ್ದು. ತುಂಬ ಚೆನ್ನಾಗೈತೆ ಗೈಸ್ ಇದು. ಅವಳಿಗೆ ನಾಳೆ ಹಾಕ್ತೀನಿ, ನೋಡೋಣ ಹೆಂಗೆ ಕಾಣಿಸುತ್ತೆ ಅಂದ್ಬಿಟ್ಟು. ಇಷ್ಟೇ ಶಾಪಿಂಗ್ ಹಬ್ಬದ್ದು. ಸೊ ಇನ್ನೊಂದು ಸ್ವಲ್ಪ ಕೆಲಸಗಳೆಲ್ಲ ಪೆಂಡಿಂಗ್ ಇದೆ. ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾರೆ ಗೈಸ್. ಅಡುಗೆ ಮಾಡ್ಬೇಕಿನ್ನ, ದೇವ್ರ ಮನೆ ಕ್ಲೀನಿಂಗ್, ವಾಶ್ರೂಮ್ ಕ್ಲೀನಿಂಗ್, ಇಷ್ಟು ಪೆಂಡಿಂಗ್ ಉಳಿಸ್ಕೊಂಡಿದ್ದೇನೆ. ಎಲ್ಲ ನಾವು ವಾಶ್ ಮಾಡಿರೋವೆಲ್ಲ ಬೆಡ್ಶೀಟ್ ಕವರ್ಸ್ಗಳಿಗೆಲ್ಲ ಹಾಕ್ಬೇಕಿನ್ನು.
ಆಗಲೇ ಏನು ಗೈಸ್ ಇಷ್ಟು ಫಾಸ್ಟಾಗಿ ಹೋಯ್ತಾಯ್ತು. ಇವತ್ತು ಆಗಲೇ 1 ಗಂಟೆ ಆಯಿತು, ಇನ್ನೂ ಅಡುಗೆ ಮಾಡಿಲ್ಲ. ನೈಟ್ ಇವಳನ್ನ ಕರ್ಕೊಬರೋಕ್ಕೆ ಅಂದ್ಬಿಟ್ಟು 10 ಗಂಟೆ ರಾತ್ರಿಗೆ ಹೋದು ಅಮ್ಮ ಮನೆಗೆ. ಸೊ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಬಂದೆ. ಸಿಕ್ಕಾಬಟ್ಟೆ ಹೊಟ್ಟೆ ನೋಯ್ತಿತ್ತು, ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ಈ ಸಮ್ಮರ್ ಅಲ್ವಾ, ನನಗೆ ಬೇರೆ ಹೆವಿ ಇಟ್ಟು ನಾನ್ ವೆಜ್ ಅದು ಇದು ಈ ನಡುವೆ ಎಲ್ಲ ಅದೇ ಆಯಿತು. ಅದರಿಂದ ಏನೋ ಹೊಟ್ಟೆ ನೋವು ಬಂತನೋ ಅಂತ ಅಂದ್ಕೊಂಡು ಈಗ ಸ್ವಲ್ಪ ಪರವಾಗಿಲ್ಲ. ಸೊ ಅದಕ್ಕೆ ಈಗ ಸ್ವಲ್ಪ ಎದ್ದು ಕೆಲಸ ಮಾಡೋಣ ಅಂದ್ಬಿಟ್ಟು ಅಡುಗೆ ಮಾಡೋಣ ಅಂದ್ಬಿಟ್ಟು ನನಗೆ ಈಸಿಯಾಗಿ ಆಗೋದೆ ಹಾಲು ಸಾಂಬಾರು. ಅದಕ್ಕೆ ಹಾಲು ಕಾಯ್ಸೋಕ್ಕಿಟ್ಟಿದ್ದೀನಿ. ಸೊ ಬೇಗ ಬೇಗ ಮಾಡಬೇಕು. ಬೇಗ ಬೇಗ ಕೆಲಸ ಮುಗಿದ್ರೆ ನಾಳೆ ಬೆಳಗ್ಗೆ ಬೇಗ ಪೂಜೆ ಮಾಡ್ಬೋದು. ಸೊ ಈ ವ್ಲಾಗ್ ಸಪ್ರೇಟ್ ಇಲ್ಲ, ಹಬ್ಬದ್ದು ಸೇರಿ ಜಾಯಿನ್ ಆಗುತ್ತೆ ಈ ವ್ಲಾಗು. ಸೊ ನಾಳೆ ಯುಗಾದಿ ಹಬ್ಬಕ್ಕೆ ನಮ್ಮ ಮನೆಗೆ ಹೊಸ ಏನನ್ನೋದು ನೋಡಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಹೊಸ ಮೆಂಬರ್ ಬರ್ತಾರೆ. ಕ್ಯೂರಿಯಾಸಿಟಿ ಇದೆ, ನೀಡಿತ್ತು, ಅದಕ್ಕೆ ಬೇಡ ಸರ್ಪ್ರೈಸ್ ಅಂತ ಹೇಳ್ಬಿಡಿ ಎಲ್ಲ ಕ್ಲೂ ಕೊಡ್ತಾಯಿದ್ದೀನಿ. ಸೊ ನೋಡಿ ಏನದು ಅಂತ ಅಂದ್ಬಿಟ್ಟು. ಓಕೆ ಗೈಸ್, ಈ ಬ್ಲಾಗ್ನ ನಾನು ಯಾವಾಗ ಫ್ರೀ ಆಯ್ತೀನಿ ಅವಾಗ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇವಾಗ ಫುಲ್ ಕೆಲಸ ಮಾಡಬೇಕು. ಓಕೆ ಬಾಯ್ ಗೈಸ್. ನಾನು ಓನರ್ ಆಂಟಿದ ಮಗಳಿಗೆ ಬಟ್ಟೆ ಏನಕ್ಕೆ ತೊಗೊಂಡೆ ಅಂದರೆ, ಸೊ ಅವಳು ಅಂದರೆ ಒಂಥರ ನಿಸ್ವಾರ್ಥ ಗೈಸ್. ಏನೇ ಇದ್ರೂ ಅದನ್ನ ನೋಡ್ಕೊಳ್ಳೋದ್ರಲ್ಲಿ ಇರ್ಬೋದು. ಅವ್ರ ಮನೆಯಲ್ಲೇ ಹಂಗೆ, ಆಂಟಿನೂ ಕೂಡ ಹಂಗೇ ಸೇಮ್. ನಾನೇನೋ ಕೆಲಸ ಮಾಡ್ತಿದ್ದೀನಿ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಸೊ ಅವರು ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಇಡ್ಸ್ಕೊಳ್ಳೋದು, ತುಂಬ ಹೊತ್ತು ಆಟ ಆಡಿಸ್ತಾರೆ, ನನ್ನ ಕೇರ್ ಮಾಡ್ತಾರೆ. ನಂಗೆ ಅದಕ್ಕೆ ತುಂಬ ಇಷ್ಟ. ಈ ಥರ ನೈಬರ್ಸ್ ಸಿಗೋದು ನಿಜವಾಗ್ಲೂ ತುಂಬ ಪುಣ್ಯ ಮಾಡಿರಬೇಕು. ಸೊ ನಾನಂತ ಅಂದ್ಕೊಂಡಿದ್ದೀನಿ, ನಾನು ನೆಕ್ಸ್ಟ್ ಮನೆ ಕಟ್ಟೋವರೆಗೂ ಈ ಮನೆ ಚೇಂಜ್ ಮಾಡಬಾರ್ದು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಈಗ ನನಗೆ ಚಿಕ್ಕದಾಗ್ತಾಯಿದೆ ಮನೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ಈ ಅಟ್ಮಾಸ್ಫಿಯರ್ ನಾನು ನೋಡೋಕೆ ಬಿಡ್ತಾಯಿಲ್ಲ. ಅಷ್ಟು ನನಗೆ ಇಷ್ಟ ಆ ಥರ ಪರ್ಸನ್ಸ್ಗಳು. ಅಂದರೆ ನಾವು ಅಷ್ಟು ತುಂಬ ಕ್ಲೋಸ್ ಆಗಿಲ್ಲ, ತುಂಬ ಕ್ಲೋಸ್ ಪರ್ಸನ್ಸು ಅಲ್ಲ. ಹಾಯ್ ಬಾಯ್ ಥರನೇ ಇದ್ರೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಸೊ ಅದಕ್ಕೆ ನಂಗೆ ತುಂಬ ಇಷ್ಟ ಆಯ್ತಾರೆ. ಅಂದರೆ ಒಂದು ಒಳ್ಳೆ ಮನಸ್ಸು. ಈಗಿನ ಕಾಲ ಇವಾಗ ಪ್ರಪಂಚ ದುಡ್ಡಿದ್ರೇ ಎಲ್ಲ ಅಂತ ನೋಡೋ ಇದರಲ್ಲಿ ಚೆನ್ನಾಗಿ ಮಾತಾಡ್ಸೋದು. ಮತ್ತು ನಾನು ಸ್ಟಾರ್ಟಿಂಗ್ ಈ ಮನೆಗೆ ಬಂದಾಗ ಆಂಟಿ ಹೇಳಿದರು, ಒಂದು ಒಳ್ಳೆ ಮನಸ್ಸಿಂದ ಹೇಳಿದರು. ಇನ್ನೂ ಪಾಪ ಆಗಿರಲಿಲ್ಲವಲ್ಲ ಆವಾಗ, ಅನ್ನೋ ಹುಟ್ಟಿರಲಿಲ್ಲ. ಸೊ ಹಿಂಗೆ ಮದುವೆ ಆಗಿ ಅಂದರೆ ನನಗಿನ್ನೂ 2 ವರ್ಷ ಆಗಿತ್ತು ಅಷ್ಟೇ. ಅಂದರೆ ನಮಗೂ ಏನು ಆವಾಗ ಸ್ವಲ್ಪ ಬೇಬಿ ಏನು ಬೇಡ, ಸ್ವಲ್ಪ ನಾವು ಸೆಟಲ್ ಆಗೋಣ ಅಂತಾನೆ ಅಂದ್ಕೊಂಡಿದ್ದು. ಆಂಟಿ ಬಂದಿದ್ದ ತಕ್ಷಣವೇ, ಈ ಮನೆಗೆ ಬಂದಿದ್ದ ತಕ್ಷಣ ನಿಮ್ಗೆ ಈ ಮನೆಯಲ್ಲೇ ಬೇಗ ಪಾಪು ಆಗಲಿ ಅಂತ ಹೇಳಿದ್ರು. ಸೊ ಅನ್ನೋ ಹುಟ್ಟಿದ್ಲು. ಒಂದು ಒಳ್ಳೆ ಪಾಸಿಟಿವಿಟಿ ಈ ಮನೇಲಿ ಈ ಮನೆ ನಮಗೆ ಕೊಡ್ತು. ಸೊ ಅದಕ್ಕೆ ನಂಗೆ ಇಷ್ಟ ಆಗ್ತಾರೆ. ಮತ್ತು ಒಳ್ಳೆ ಜನ, ಒಳ್ಳೆದನ್ನು ಬಯಸೋರ ಮಧ್ಯೆ ಇದ್ದೀವಿ ಅಂತ ಖುಷಿ ಆಗುತ್ತೆ. ಸೊ ಸಾಕು ಗೈಸ್. ಅಂದರೆ ಈಗ ಮಾತಾಡ್ಸೋದು ಹೆಂಗಪ್ಪ ಏನು ಅಂತ ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸೋರ ಮಧ್ಯೆ ಈ ಥರ ಒಬ್ಬರು ಸಿಕ್ಕಿದ್ರೆ ಸಾಕು. ಜೆನ್ಯೂನ್ ಆಗಿರಬೇಕು. ಹಿಂದೆಗಡೆ ಎಲ್ಲ ನಾಟಕ ಆಡ್ಕೊಂಡು ಆ ಥರ ಇರೋರ ಮಧ್ಯೆ ಈ ಥರ ಒಂದು ಒಳ್ಳೆ ಪಾಸಿಟಿವ್ ಆಗಿರೋರು ಮತ್ತು ನಿಸ್ವಾರ್ಥವಾಗಿರೋರು ಜೊತೆ ಇದ್ದೀವಿ ಅಂತ ಖುಷಿ ಆಗುತ್ತೆ. ಸೊ ಬೋರಿಂಗ್ ಅನಿಸ್ಬೋದು, ಬಟ್ ವಾಸ್ತವ ಇದೆ ಅಲ್ವಾ ಗೈಸ್. ಇವಾಗ ಬೆಡ್ ಕವರ್ ಹಾಕೋಣಂತ, ಹೊಸ ವರ್ಷಕ್ಕೆ ಹೊಸ ಬೆಡ್ ಕವರ್ ಹಾಕೋಣಂತ. ಇದು ಆ್ಯಕ್ಚುಲಿ 1 ಇಯರ್ ಆಯಿತು ತೊಗೊಂಡು ಈ ಬೆಡ್ ಕವರ್ನ. ನಾನು ಆರನ್ನ ಚಿಕ್ಕಳು ಒಂದು 5 months ಇದ್ದಾಗ ತೊಗೊಂಡಿದ್ದು. ಸೊ ನೋಡಿ ಕರೆಕ್ಟಾಗಿ 1 ಇಯರ್ ಆಯಿತು. ಇದೇ ಟೈಮಲ್ಲೇ ತೊಗೊಂಡಿದ್ದು. ಯುಗಾದಿ ಹಬ್ಬ ಆದಮೇಲೆ ತೊಗೊಂಡಿದ್ದೆ, ಎಕ್ಸಾಕ್ಟಾಗಿ 1 ಇಯರ್. ಸೊ ಹಾಕೋಣ ಹೊಸದನ್ನು, ಹೆಂಗೆ ಕಾಣಿಸುತ್ತೆ ನೋಡೋಣ. ಕ್ವಾಲಿಟಿ ಚೆನ್ನಾಗಿರುತ್ತೆ ಗೈಸ್. ಇದೇ ಥರದ್ದು ನಾನು ಇನ್ನೊಂದು ತೊಗೊಂಡಿದ್ದೆ, ಗ್ರೀನು. ಯೂಸ್ ಮಾಡಿದ್ದೀನಿ ತುಂಬ, ಒಂದು 5 ವರ್ಷದಿಂದ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಕ್ವಾಲಿಟಿ ಬಂತು. ಸೊ ಅದೇ ಪ್ಯಾಟ್ರನಲ್ಲೇ ಬೇರೆ ಕಲರ್ ತೊಗೊಂಡಿದ್ದೀನಿ, ನೋಡೋಣ ಗೈಸ್. ಫೈನಲ್ ಲುಕ್ ಈ ಥರ ಇದೆ, ಬ್ಲೂ ವಿತ್ ಯೆಲ್ಲೋ. ಸೊ ಚೆನ್ನಾಗಿ ಕಾಣಿಸ್ತಿದೆ. ಆ್ಯಕ್ಚುಲಿ ಇದು ನಮ್ಮ ಮನೆ ಹತ್ರನೇ ಬೈ ಮಾಡಿದ್ದು, ಅಲ್ಲೇ ಬರ್ತಾರೆ ಒಂದು ಗಾಡೀಲಿ. ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಗೈಸ್. ಕಾಟನ್ನು ಫುಲ್ಲು ಮಂದ ಇರುತ್ತೆ, ಬಟ್ಟೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಅವ್ರ ಹತ್ರ ನಾನು ಇದಾಗಲೇ 3ನೇ ಪೀಸ್ ತೊಗೊಂಡಿರೋದು. ಚೆನ್ನಾಗಿ ಬಾಳಕೆ ಬರುತ್ತೆ ಗೈಸ್. ಇದನ್ನ ನೈಟ್ ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂದ್ಬಿಟ್ಟು ಯುಗಾದಿ ಹಬ್ಬದ್ದು ಸೇರಿ ಜಾಯಿನ್ ಮಾಡೋಣ ಅಂದ್ಕೊಂಡೆ. ಬಟ್ ಹೊಸ ವರ್ಷ ಹೊಸ ವಿಡಿಯೋ ಜೊತೆಗೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇದನ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ವಿಡಿಯೋನ ನೋಡಿ. ಏನಾದರೂ ನಿಮಗೆ ಡೌಟ್ಸ್ ಅಥವಾ ಏನಾದರೂ ಗುಡ್ ಮೆಸೇಜ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.